ನಿಮ್ದು ಇನ್ನೊಂದು ನಾನು ರಿಪೋರ್ಟ್ ಒಂದು ಶೇರ್ ಮಾಡ್ಬೇಕು ಸ್ನೇಹಿತರೆ. ಇವ್ರಿಗೆ ನಮ್ಮ ಮರ್ಕ್ಯೂರಿ ಟಾಕ್ಸಿಸಿಟಿ ಇತ್ತು ನೋಡಿ, 6 ನಾರ್ಮಲ್ ಆಗಿ 0 ಇರಬೇಕು, 6.3 ಅಂದರೆ 6.3 ಅಷ್ಟು ಜಾಸ್ತಿ ಇತ್ತು. ಅದು ಡಯಾಗ್ನೋಸ್ ಮಾಡಿದ್ವಿ ಇಲ್ಲಿ. ಅದರಿಂದ ನರ ವೀಕ್ನೆಸ್ ಎಲ್ಲ ಇದು ಮಾಡಿ ಅದರಿಂದ ಅದೇ ಮೇನ್ ಕಲ್ಪ್ರಿಟ್ಟು. ಈ ಎಲ್ಲ ಕಿಲೇಷನ್ ಹಾಕಿದ್ಮೇಲೆ 1.6 ಬಂದಿದೆ. ಇದು ಫ್ಯಾಟಿ ಲಿವರ್ ಅಂತ ಹೇಳಿದ್ರಿ. ಫ್ಯಾಟಿ ಲಿವರ್ ಇದೆ. ಫ್ಯಾಟಿ ಲಿವರ್ ಒಂದ್ಸರಿ ಇನ್ನೊಂದ್ಸರಿ ಸ್ಕ್ಯಾನಿಂಗ್ ಮಾಡ್ಬಿಟ್ಟು ಮಾಡೋಣ. ಮಾತ್ರ ಎಲ್ಲ ಖಾಲಿ, ಮತ್ತೆ ಒಂದ್ ಮಾತ್ರ ವೇಸ್ಟ್ ಮಾಡಲ್ಲ, ಒಂದ್ ಪೌಡರ್ ವೇಸ್ಟ್ ಮಾಡಲ್ಲ. ಸ್ವಲ್ಪ ಕಮ್ಮಿ ಮಾಡಿ ಕೊಡ್ತೀನಿ ಇವತ್ತು. ಒಂದು ಸಿಂಪಲ್ ಆಗಿ ಒಂದು 3-4 ಮಾತ್ರೆ ಕೊಡ್ತೀನಿ, ಒಂದ್ 2-3 ಬರೀ ವಿಟಮಿನ್ಸ್. ಸ್ವಲ್ಪ ಕಡಿಮೆ ಡೌನ್ ಮಾಡಕ್ಕೆ ಒಂದ್ ಸ್ವಲ್ಪ ಒಂದು ಪೌಡರ್ ಕೊಡ್ತೀನಿ. ಅದು FRL ಶಾಶೆಟ್ ಅಂತ ಇದೆ, ಕಡಿಮೆ ಆಗ್ಬೇಕು. ಇನ್ನೂ ಕಡಿಮೆ ಖಂಡಿತ ಕಡಿಮೆ ಆಗ್ತೀರಾ. ಇದ್ ಮಾಡಿ ನೈಟ್ ಅಲ್ಲಿ ಊಟ ನೀವು ಯಾವ ತಗೊಳ್ತಾ ಇಲ್ಲ. ಒಂದ್ ಲೋಟ ಗಂಜಿ ಬೇಕಂದ್ರೆ ಗಂಜಿ ತಗೋಬೇಡಿ, ಕಾರ್ಬೋಹೈಡ್ರೇಟ್ ತಗೊಳಕ್ಕೆ ಹೋಗ್ಬೇಡಿ. ನೈಟಲ್ಲಿ ತಗೋಬೇಡಿ. ನೀವು ಬೇಕಾದ್ರೆ ವೆಜಿಟೇಬಲ್ ಸಲಾಡ್, ಬೇಕಾದ್ರೆ 1-2 ಮೊಟ್ಟೆ ಇಲ್ಲ ಆಮ್ಲೆಟ್ ಆತರ ತಿನ್ಬೇಡಿ. ನಾನು ಅದು ಫಾರಂ ಮೊಟ್ಟೆ ತಿಂತ ಇಲ್ಲ, ನಾಟಿ ಗಂಜಿ ಕುಡಿಬೇಡಿ. ಊರ್ ಕಡೆಯಿಂದ ಕಾರ್ಬೋಹೈಡ್ರೇಟ್ ಅದು. ಊರ್ ಕಡೆಯಿಂದ ಬೆಣ್ಣೆ ತರಿಸ್ತೀರಿ. ಸೂಪರ್. ಇಲ್ಲಿದ ಏನು ತಿನ್ನಲ್ಲ. ಎಕ್ಸಲೆಂಟ್. ಎಲ್ಲ ರಾಗಿ ಮುದ್ದೆ, ರಾಗಿ ರೊಟ್ಟಿ. ನೀವು ದೇವ್ರಾದಂಗೆ ಸರ್. ನನಗೆ ತುಂಬಾ ಬೇಜಾರಾಗಿ ಹೋಗ್ಬಿಟ್ಟದ. ಸುಮ್ನೆ ಮಕ್ಳುಗಳು ಕೂಡ ನಾವು ಖರ್ಚು ಮಾಡಿಸ್ಬೇಕು ಅಂತ ತುಂಬಾ ಬೇಜಾರಾಗಿ ಹೋಗ್ಬಿಟ್ಟು ಸರ್. ಅಲ್ಲ ತುಂಬಾ ಒಂಥರ ಅವ್ರಿಗೂ ಇಲ್ಲದೆಲ್ಲ ಖರ್ಚು ಮಾಡ್ಬೇಕು, ಅವರು ದುಡಿತಾರೆ. ಅಲ್ಲ ಏನ್ ಗೊತ್ತಾ, ಖರ್ಚು ಮಾಡೋದು ಒಂದ್ ಕಡೆ, ಇನ್ನೊಂದ್ ಕಡೆ ಅದ್ ಏನಂತ ಒಂದ್ ಕಾರಣ ಕಂಡುಹಿಡಿಬೇಕಲ್ಲ. ಅದ್ ಇಮಿಡಿಯೇಟ್ಲಿ ಹುಷಾರಿಲ್ದಾಗ ಇಲ್ಲೆಲ್ಲ ಒಂದ್ ಆಸ್ಪತ್ರೆ ಕರ್ಕೊಂಡು ಹೋದ್ಲು. ಅವರು ಅವತ್ತು 6,000 ಆಗೋತು. ಇದು ಏನಿಲ್ಲ, ಇಮಿಡಿಯೇಟ್ಲಿ ಒಂದು ಇಂಗ್ಲೇಷನ್ ಮಾಡ್ತೀನಿ, ಒಂದ್ 2 ವರ್ಷ, ಅದು 90,000 ರೂಪಾಯಿ ಆಗುತ್ತೆ, 2 ವರ್ಷ ಗ್ಯಾರಂಟಿ, ಇಲ್ಲ ಅಂದ್ರೆ ಆಪರೇಷನ್ ಮಾಡ್ಬೇಕು. ಆಮೇಲೆ ನಾನು ಬೇಡ ಅಲ್ಲಿ ಅಂತ ಅವ್ರು ಕೊಟ್ಟದ ಒಂದಷ್ಟು ಮಾತ್ರ ನಿಮ್ದೆ. ಆಮೇಲೆ ನಿಮ್ ಯೂಟ್ಯೂಬಲ್ಲಿ ನಾನು ನೋಡ್ತಾ ಇದ್ದೆ ಮೊಬೈಲಲ್ಲಿ, ಇವ್ರ ಹತ್ರಕ್ಕೆ ಹೋಗೋಣ ಬಾ ನೋಡೋಣ ಒಂದ್ಸತಿ, ನಾನೇ ಬಾರ ಹೋಗೋಣ ಅಂತ ಕರ್ಕೊಂಡು. ಸೂಪರ್, ಎಕ್ಸಲೆಂಟ್. ನಿತ್ಕೊಂಡು ಇವಾಗ ಒಂದ್ 3 ಅವರ್ 4 ಅವರ್ ಕಿಚನ್ ಅಲ್ಲಿ ನಿತ್ಕೊಂಡ್ರು ನಿತ್ಕೊಂಡ್ರು ಏನೂ ಆಗಲ್ಲ. ಅವಾಗ ತುಂಬಾ ಕರೆಕ್ಟ್ 105 ಇದ್ದೆ, ಈಗ 98 ಇದ್ದೀನಿ. ಇವಾಗ ಕೆಲವರೆಲ್ಲ 85-90 kg ಇರ್ತಾರೆ. ಅವರಿಗೆ ಮಂಡಿ ನೋವು, ಸೊಂಟ ನೋವು ಬಂದಿದೆ ಅಂದ್ರೆ ಫಸ್ಟ್ ವೆಯ್ಟ್ ಲಾಸ್ ಮಾಡಿ, ಇಲ್ಲಾಂದ್ರೆ ನಿಮ್ಗೆ ಡಾಕ್ಟರ್ ಎಲ್ಲ ಅದನ್ನೇ ಹೇಳ್ತಿದ್ದು, ಸಣ್ಣ ಆಗ್ಬೇಕು ನೀವು ಸಣ್ಣ ಆದ್ರೆ ಅಂತ. ಸ್ವಲ್ಪ ಇದು ವಾಕ್ ಮಾಡ್ತಾ ಇದ್ರೆ ಇದು ಸ್ವಲ್ಪ ನೋವು ಬರುತ್ತೆ. ಅದೇ ಇವತ್ತೊಂದು ಹಾರ್ಮೋನ್ ಸಪ್ಲಿಮೆಂಟ್ ಅಂತ ಕೊಡ್ತೀನಿ, ಹಾರ್ಮೋನ್ ಸ್ವಲ್ಪ ನಾರ್ಮಲ್ ಆಗ್ಲಿ ನೋಡ್ಕೊಂಡಿದ್ದು ಮಾಡೋಣ. ಬೆಳಿಗ್ಗೆ ಎದ್ದು ನಮ್ ಸೊಸೆನೂ ಒಳ್ಳೆ ಸೊಸೆ, ಬೆಳಿಗ್ಗೆ ಜ್ಯೂಸು ಎಲ್ಲ ಮಾಡಿಕೊಡ್ತಾರೆ. ಹಂಗೆ ಕಂಟಿನ್ಯೂ ಮಾಡಿ. ನೈಟ್ ಒಂದು ಗಂಜಿ ಒಂದು ಅವಾಯ್ಡ್ ಮಾಡ್ಕೊಳ್ಳಿ, ಒಂದು ಪೌಡರ್ ಬರ್ಕೊಡ್ತೀನಿ, ಸರಿ ಆಗ್ತದೆ. ಕಷಾಯ ಮಾತ್ರ ಫುಲ್ ಒಂದು ಬಾಟ್ಲು 100% ಶಿ ಶುಡ್ ನಾಟ್ ಈಟ್. ಬೇಡ ಊರಿಂದ ಎಲ್ಲ ಬಾಳೆಹಣ್ಣು ಏನ್ ಗೊತ್ತಾ, ಫ್ರೂಟ್ಸ್ ಕೂಡ 4 ಪೊಮೊಗ್ರಾನೇಟ್, ಬಟರ್ ಫ್ರೂಟ್, ನೇರ್ಲೆ ಹಣ್ಣು, ಅಂಗುವ. ಸೀಸನಲ್ ಫ್ರೂಟ್ ಇವಾಗ ಕೊಡ್ಬೋದು. 2 ಮಾವಿನ ಹಣ್ಣು ತಿಂದಿನಿ ಸರ್, ಇಲ್ಲಿ 8 ತಿಂಗಳು ಬಂತಡಿ, ಅಷ್ಟು ಏನು ಮುಟ್ಟಿಲ್ಲ ಸರ್. ಓಕೆ.